ನಮಸ್ಕಾರ ವೀಕ್ಷಕರೇ. IPL ಕ್ರಿಕೆಟ್ನ ಹಂಗಾಮ ಸಾಕಷ್ಟು ಡ್ರಾಮಾ ಮುಗಿದು ಒಂದು ಗ್ಯಾಪ್ ಆದಮೇಲೆ ಇದೀಗ ಮತ್ತೊಂದು ಹಂತದ ಕ್ರಿಕೆಟ್ ಹಬ್ಬ ಆರಂಭ ಆಗಿದೆ. ಇದು ಕ್ರಿಕೆಟ್ನ ರಿಯಲ್ ಸಂಗ್ರಾಮ. ಯಾಕೆಂತಂದರೆ ಇದು ಟೆಸ್ಟ್ ಕ್ರಿಕೆಟೇ ರಿಯಲ್ ಕ್ರಿಕೆಟ್. ಇದೀಗ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ 5 ಟೆಸ್ಟ್ ಪಂದ್ಯಗಳ ಸರಣಿ ಆರಂಭ ಆಗ್ತಾ ಇದೆ. WTC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ಈ ಮೂಲಕ ಆರಂಭ ಆಗಿದೆ. ಈ ಎರಡು ಟೀಮ್ಗಳ ಪೈಕಿ ಯಾರು ಸ್ಟ್ರಾಂಗ್, ಈ ಸೀರೀಸ್ನಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಬಾಸ್ ಟಿವಿಗೆ ಸ್ವಾಗತ. ನಾನು ಕಿರಣ್ ಕುಮಾರ್ DK. ಭಾರತೀಯ ಕ್ರಿಕೆಟ್ನ ಒಂದು ಹೊಸ ಜನರೇಷನ್ ಶಿಫ್ಟ್ ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್, ಮೊಹಮ್ಮದ್ ಶಮಿ ಈ ಥರದ ಸ್ಟಾರ್ ಪ್ಲೇಯರ್ಗಳು, ಹೆಸರಾಂತ ಆಟಗಾರರು ಇಲ್ಲದ ಮೊದಲ ಸೀರೀಸ್ ಇದು. ಅದರಲ್ಲೂ ಪ್ರಿನ್ಸ್ ಶುಭ್ಮನ್ ಗಿಲ್ ನೇತೃತ್ವದ ತಂಡ ಇಂಗ್ಲೆಂಡ್ ಟೂರನ್ನು ಮಾಡ್ತಿದೆ. ಇದುವರೆಗೂ ಇಂಗ್ಲೆಂಡ್ ಟೂರನ್ನು ಮಾಡಿರುವಂತಹ ಭಾರತದ ತಂಡಗಳಲ್ಲೇ ಅತಿ ವೀಕೆಸ್ಟ್ ಟೀಮ್ ಇದು ಅಥವಾ ಸ್ಟ್ರೇಂಜ್ ಟೀಮ್ ಇದು ಅಂತ ಬಹಳಷ್ಟು ವಿಶ್ಲೇಷಕರು ಆಡ್ಕೋತಾ ಇದ್ದಾರೆ. ಅದಕ್ಕೂ ಕಾರಣ ಇದೆ. ಯಾಕೆಂತಂದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ಸ್ಟಾರ್ ಆಟಗಾರರಿಲ್ಲ. ಪೂಜಾರ, ರಹಾನೆ ಅಂತಹ ಹಿರಿಯ ಆಟಗಾರರು ಈ ಲಿಸ್ಟಲ್ಲಿ ಕಾಣಿಸಲ್ಲ. ಒಟ್ಟಾರೆ ನಮಗೇನು ಕಾಣಿಸುತ್ತೆ, ಒಟ್ಟು ಅನುಭವದ ಕೊರತೆ ಕಾಣಿಸುತ್ತೆ. ನೂರಾರು ಮ್ಯಾಚನ್ನು ಆಡಿರೋರು, 20-30 ಸೆಂಚುರಿಯನ್ನು ಹೊಡೆದವರು, 10,000ಕ್ಕೂ ಹೆಚ್ಚು ರನ್ನನ್ನು ಹೊಡೆದವರು, ನೂರಾರು ಅಂದರೆ 300, 400, 500 ವಿಕೆಟನ್ನು ತೆಗೆದುಕೊಂಡಂತಹ ಬೌಲರ್ಗಳು, ಈ ರೀತಿಯ ಲಿಸ್ಟ್ ನಮ್ಮ ಟೀಮ್ ಇಂಡಿಯಾದ ಪಟ್ಟಿಯಲ್ಲಿ ಕಾಣಿಸಲ್ಲ. ಹಾಗಿದ್ರೆ ಇಂಗ್ಲೆಂಡ್ ವಿರುದ್ಧದ ಈ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡೋಣ. ಭಾರತ 19 ಜನರ ತಂಡವನ್ನು ಅಲ್ಲಿ ಕರ್ಕೊಂಡೋಗಿದೆ. ಮೊದಲಿಗೆ 18 ಜನರ ತಂಡ ಇತ್ತು. ಇದೀಗ ಹರ್ಷಿತ್ ರಾಣಾ ಅವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಬ್ಯಾಟ್ಸ್ಮನ್ಗಳು ಅಂತ ನಾವು ನೋಡಿದ್ರೆ KL ರಾಹುಲ್ ಇದ್ದಾರೆ, ಅಭಿಮನ್ಯು ಈಶ್ವರನ್ ಇದ್ದಾರೆ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಯಶಸ್ವಿ ಜೈಸ್ವಾಲ್, ಕರುಣ್ ನಾಯರ್, ರಿಷಬ್ ಪಂತ್, ಧ್ರುವ್ ಜುರೆಲ್ ಕಾಣಿಸ್ತಾರೆ. ಇನ್ನು ಆಲ್ರೌಂಡರ್ಸ್ಗಳು ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಕಾಣ್ತಾರೆ. ಶಾರ್ದೂಲ್ ಠಾಕೂರ್ ಅವ್ರನ್ನ ಬೌಲಿಂಗ್ ಆಲ್ರೌಂಡರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಬೌಲರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಆಕಾಶ್ ದೀಪ್, ಹರ್ಷ್ದೀಪ್ ಸಿಂಗ್, ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾ. ಹಾಗಿದ್ರೆ ಮೊದಲ ಮ್ಯಾಚನ್ನು ಆಡುವಂತಹ ಪ್ಲೇಯಿಂಗ್ 11ನಲ್ಲಿ ಯಾರಿರಬಹುದು? ಈಗ ಪ್ಲೇಯಿಂಗ್ 11 ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. ಅದರಲ್ಲಿ ಒಂದೆರಡು ಸ್ಪಾಟ್ಗಳನ್ನು ಬಿಟ್ಟರೆ ಬಹುತೇಕ ಸ್ಪಾಟ್ಗಳು ಕ್ಲಿಯರ್ ಆಗಿದೆ. KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಇವರು ಓಪನರ್ಸ್ ಆಗಿ ಆಡೋದು ಕನ್ಫರ್ಮ್ ಆಗಿದೆ. ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಇವರು 4 ಮತ್ತು 5ನೇ ಕ್ರಮಾಂಕದಲ್ಲಿ ಆಡೋದು ಕನ್ಫರ್ಮ್ ಆಗಿದೆ. ಹಾಗಿದ್ರೆ ಟಾಪ್ 6ಅಲ್ಲಿ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒನ್ ಡೌನ್ ಪ್ಲೇಯರ್ ಆಗಿ ಅಂದರೆ 3ನೇ ಕ್ರಮಾಂಕದಲ್ಲಿ ಕರುಣ್ ನಾಯರ್ ಮತ್ತು ಸಾಯಿ ಸುದರ್ಶನ್ ಇವರಿಬ್ಬರಲ್ಲಿ ಒಬ್ಬರು ಆಡ್ತಾರೆ. 6ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಆದಮೇಲೆ ಸಾಯಿ ಸುದರ್ಶನ್, ಕರುಣ್ ನಾಯರ್, ನಿತೀಶ್ ಕುಮಾರ್ ರೆಡ್ಡಿ ಇವ್ರು ಯಾರಾದರೂ ಆಡ್ಬೋದು. ಕರುಣ್ ನಾಯರ್ಗೇನಾದರೂ ಒನ್ ಡೌನ್ನಲ್ಲಿ ಸ್ಥಾನವನ್ನು ಕೊಡದೇ ಇದ್ದರೆ ಅವರು 6ನೇ ಕ್ರಮಾಂಕದಲ್ಲಿ ಆಡೋದು ಕನ್ಫರ್ಮ್ ಆಗುತ್ತೆ. ಹಾಗೆಯೇ ಬ್ಯಾಟಿಂಗ್ ಡೆಪ್ತ್ ದೃಷ್ಟಿಯಿಂದ ಶಾರ್ದೂಲ್ ಠಾಕೂರ್ 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದರೆ ಆಶ್ಚರ್ಯ ಏನಿಲ್ಲ. ಒಟ್ಟಾರೆಯಾಗಿ KL ರಾಹುಲ್, ಯಶಸ್ವಿ ಜೈಸ್ವಾಲ್, ಕರುಣ್ ನಾಯರ್, ಶುಭ್ಮನ್ ಗಿಲ್, ರಿಷಬ್ ಪಂತ್, ಸಾಯಿ ಸುದರ್ಶನ್, ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಇದು 11 ಜನರಿರುವ ಆಡುವ ಬಳಗ ಆಗುವಂಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ತಂಡದ ಸಾಮರ್ಥ್ಯವನ್ನು ನೋಡೋದಾದರೆ ನ್ಯೂ ಲುಕ್ ಟಾಪ್ 6 ಅನ್ನೋದು ನಮಗೆ ಗೊತ್ತು. ಯಾಕೆಂತಂದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಅಲ್ಲಿ ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಈ ಹಿಂದಿನ ಇಂಗ್ಲೆಂಡ್ ಟೂರನ್ನು ನಾವು ನೆನೆಸ್ಕೊಂಡ್ರೆ ಚೇತೇಶ್ವರ ಪೂಜಾರ ಇವ್ರ ರೀತಿಯ ಸ್ಟಾರ್ ಆಟಗಾರರು ನಮಗೆ ಕಾಣಲ್ಲ. ಇನ್ನು ಆಲ್ರೌಂಡರ್ಸ್ ಅಂತ ಬಂದರೆ 2 ಆಲ್ರೌಂಡರ್ಸನ್ನು ಆಡಿಸೋದು ಬಹಳ ಪಕ್ಕಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ರವೀಂದ್ರ ಜಡೇಜಾ ಒಬ್ಬರಾಗಿರ್ತಾರೆ. ಇಲ್ಲೋ ಅಚ್ಚರಿಯ ಆಯ್ಕೆ ಅಂತಂದರೆ ಸೀಸನನ್ನು ನಾವು ನೋಡ್ತಾ ವಾಷಿಂಗ್ಟನ್ ಸುಂದರ್ ಕೂಡ ಆಡ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಕೂಡ ಆಡ್ಬೋದು, ಶಾರ್ದೂಲ್ ಠಾಕೂರ್ ರೆಗ್ಯುಲರ್ ಪ್ಲೇಯರ್ ಆಗಿ ಆಡುವ ಚಾನ್ಸಸ್ ಇದೆ. ಇನ್ನು ಸ್ಪಿನ್ ಬೌಲಿಂಗ್ ಆಗಿ ಏಕೈಕ ಸ್ಪಿನ್ನರ್ ಆಗಿ ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಸ್ಪಿನ್ನರ್ ಆದರೂ ಕೂಡ ಅವರು ಬ್ಯಾಟಿಂಗ್ ಆಲ್ರೌಂಡರ್ಸ್ ಅಂತ ಕನ್ಸಿಡರ್ ಆಗ್ತಾರೆ. ಏಕೈಕ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಇದ್ದಾರೆ. ಅವರನ್ನು ಮೊದಲನೇ ಮ್ಯಾಚಲ್ಲಿ ಆಡಿಸದೇ ಇದ್ದರೂ ಕೂಡ ಸೀರೀಸ್ ಹೋಗ್ತಾ ಮುಂದಿನ ಮ್ಯಾಚ್ಗಳಲ್ಲಿ ಆಡಿಸೋದು ಕನ್ಫರ್ಮ್. ಯಾಕೆಂತಂದರೆ ಅವರು ಮ್ಯಾಚ್ ವಿನ್ನರ್ ಆಗ್ತಾರೆ. ಇಂಗ್ಲೀಷ್ ಬ್ಯಾಟ್ಸ್ಮನ್ಗಳು ಅದರಲ್ಲೂ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್ಗೆ ಹೊಡೆಯೋದಕ್ಕೆ ಪರದಾಡುವ ಚಾನ್ಸಸ್ ಇರುತ್ತೆ. ಅದರಿಂದ ಇವರನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸಿದ್ರು ಅಚ್ಚರಿ ಇಲ್ಲ. ಓವರಾಲ್ ಆಗಿ ಸ್ಪೀಡ್ ಬೌಲಿಂಗ್ ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇದೆ. ಒಂದೇ ಒಂದು ಹಿನ್ನಡೆ ಅಂತಂದರೆ ಜಸ್ಪ್ರೀತ್ ಬುಮ್ರಾ 5 ಮ್ಯಾಚ್ಗಳನ್ನು ಆಡುವ ಚಾನ್ಸಸ್ ಕಡಿಮೆ.
ಅವರೇ ಹೇಳ್ಕೊಂಡಿದ್ದಾರೆ ಒಂದು 3 ಮ್ಯಾಚನ್ನು ಆಡ್ಬೋದು ಅಂತ. ಇನ್ ಕೇಸ್ ಅದರಲ್ಲೂ ಕೂಡ ಅವ್ರಿಗೆ ಗಾಯದ ಸಮಸ್ಯೆ ಆದರೆ 3 ಮ್ಯಾಚನ್ನು ಕೂಡ ಆಡುವ ಚಾನ್ಸಸ್ ಮಿಸ್ ಆಗುತ್ತೆ. ಆದರೂ ಜಸ್ಪ್ರೀತ್ ಬುಮ್ರಾ 3 ಮ್ಯಾಚನ್ನು ಆಡ್ತಾರೆ ಅಂತಂದರೆ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ ಇಲ್ಲಿ ಮೇಜರ್ ರೋಲ್ ಮಾಡಬೇಕು. ಆಲ್ರೌಂಡರ್ ಆಗಿ ಶಾರ್ದುಲ್ ಠಾಕೂರ್ ಮೇಜರ್ ರೋಲ್ ಮಾಡಬೇಕು. ಇನ್ನು ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಆಕಾಶ್ದೀಪ್, ಹರ್ಷಿತ್ ರಾಣಾ ಅಥವಾ ಹರ್ಷದೀಪ್ ಸಿಂಗ್ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಅವರು ಕೂಡ ಏನಾದರೂ ಮಿರಾಕಲನ್ನು ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನಮಗಿಲ್ಲಿ ಬಹಳ ಇಂಪಾರ್ಟೆಂಟ್ ಅನಿಸೋದು ಈ ಸೀರೀಸ್ನಲ್ಲಿ ಯಾರಿಗಾದರೂ ಇದು ಮೆಗಾ ಸೀರೀಸ್ ಆಗುತ್ತಾ ಅಂತ. ಯಾಕೆಂತಂದರೆ ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಯಾರಾದರೂ ಒಬ್ಬರ ಬ್ಯಾಟ್ಸ್ಮನ್ಗಳು ಮೆಗಾ ಸೀರೀಸ್ ಆಗಿ ಮಿಂಚ್ತಾರೆ. ಈವನ್ ಬೌಲರ್ಸ್ಗಳು ಕೂಡ ಇತ್ತೀಚಿನ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ನಾವು ನೋಡಿದ್ವಿ ಬುಮ್ರಾ ಹೇಗೆ ವಿಕೆಟನ್ನು ತೆಗೆದ್ರು ಅಂತ. ಆ ರೀತಿ KL ರಾಹುಲ್ ಸೇರಿದಂತೆ ಯಾರಿಗಾದರೂ ಮೆಗಾ ಸೀರೀಸ್ ಆಗುತ್ತಾ ಅಂತ ನೋಡಬೇಕು. ಹಾಗೆಯೇ ಕ್ಯಾಪ್ಟನ್ ಗಿಲ್ ಅವರ ಸ್ಟ್ರಾಟಜಿ ಹೇಗಿರುತ್ತೆ, ಏಕೆಂದರೆ 25 ವರ್ಷದ ಗಿಲ್ಗೆ ಟೆಸ್ಟ್ನಲ್ಲಿ ಕ್ಯಾಪ್ಟನ್ಸಿ ಮಾಡಿದ ಅನುಭವ ಕಡಿಮೆ. ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ, ನಿರಂತರವಾಗಿ ಒತ್ತಡವನ್ನು ಹೇರ್ತಾರ. ಅದರಲ್ಲೂ ಇಂಗ್ಲೆಂಡ್ ಅಲ್ಲಿ ಅಥವಾ ಸೆನಾ ಕಂಟ್ರೀಸ್ಗಳಲ್ಲಿ ವಿಕೆಟನ್ನು ತೆಗೆಯೋದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ಸ್ಪಿನ್ನರ್ಸ್ಗಳು ಸ್ಟ್ರಾಂಗ್ ಇರ್ತಾರೆ, ಇಲ್ಲಿ ಈಸಿಯಾಗಿ 20 ವಿಕೆಟನ್ನು ತೆಗಿತಾರೆ. ಇಂಗ್ಲೆಂಡಲ್ಲಿ 20 ವಿಕೆಟನ್ನು ತೆಗೆಯೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಹೇಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಸೀರೀಸನ್ನು ಡಿಸೈಡ್ ಮಾಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ನಾವೆಲ್ಲರೂ ಕನ್ನಡಿಗರು ಹೆಮ್ಮೆಯನ್ನು ಪಡಬೇಕು. ಬಹಳ ಕಾಲದ ನಂತರ 3 ಕನ್ನಡಿಗರು ಟೀಮ್ ಇಂಡಿಯಾದಲ್ಲಿ ಒಟ್ಟಿಗೆ ಆಡ್ತಾ ಇದ್ದಾರೆ. ಅದರಲ್ಲೂ ಇವರು ಆಡುವ 11ರ ಬಳಗದಲ್ಲಿ ಇವರಿಗೆ ಚಾನ್ಸ್ ಸಿಗೋದು ಬಹುತೇಕ ಕನ್ಫರ್ಮ್ ಇದೆ. ಹೇಗೆ ಸಿಕ್ಕ ಅವಕಾಶವನ್ನು ಬಳಸ್ಕೋತಾರೆ, ತಮ್ಮ ಸ್ಥಾನವನ್ನು ಹೇಗೆ ಭದ್ರಪಡಿಸ್ಕೋತಾರೆ, ಹಾಗೆಯೇ ಹೇಗೆ ಹೆಮ್ಮೆ ತರ್ತಾರೆ ಕನ್ನಡಕ್ಕೆ ಅಥವಾ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅನ್ನೋದನ್ನು ನೋಡಬೇಕು. KL ರಾಹುಲ್ ತುಂಬ ವರ್ಷಗಳಿಂದ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದ್ದಾರೆ. ಕರುಣ್ ನಾಯರ್ಗೆ 8 ವರ್ಷಗಳ ನಂತರ ಟೆಸ್ಟ್ ಮ್ಯಾಚ್ನಲ್ಲಿ ಆಡುವ ಅವಕಾಶ ಸಿಕ್ಕಿದೆ. ಪ್ರಸಿದ್ಧ್ ಕೃಷ್ಣಗೆ ಅವರು ಕೆಲವು ವರ್ಷಗಳಿಂದ ಇಂಡಿಯಾಗೆ ಆಡ್ತಾ ಇದ್ದಾರೆ, ಅದರಲ್ಲೂ ಆಸ್ಟ್ರೇಲಿಯಾ ಸೀರೀಸಲ್ಲಿ 1 ಮ್ಯಾಚಲ್ಲಿ ಅವಕಾಶ ಸಿಕ್ಕಿತ್ತು. ಇವರೆಲ್ಲ ಈ ಅವಕಾಶವನ್ನು ಹೇಗೆ ಬಳಸ್ಕೋತಾರೆ ಅನ್ನೋದನ್ನು ಕಾದು ನೋಡೋಣ, ಹಾಗೆಯೇ ಸಕ್ಸಸ್ ಆಗಲಿ ಅಂತ ಹಾರೈಸೋಣ. ಇನ್ನು ನಮಗೆಲ್ಲ ಒಂದು ಕುತೂಹಲ ಇದೆ, ನಮ್ಮ ತಂಡ ಹೇಗಿದೆ ಅನ್ನೋದು ಗೊತ್ತು, ಆದರೆ ಇಂಗ್ಲೆಂಡ್ ತಂಡ ಹೇಗಿದೆ ಅನ್ನೋದನ್ನು ನೋಡಬೇಕಲ್ವಾ. ಅದನ್ನು ನೋಡ್ಕೊಂಬರೋಣ. ಈಗಾಗಲೇ ಇಂಗ್ಲೆಂಡ್ ಮೊದಲ ಮ್ಯಾಚನ್ನು ಆಡುವ ಪ್ಲೇಯಿಂಗ್ 11 ಅನೌನ್ಸ್ ಮಾಡಾಗಿದೆ. ಅದರಲ್ಲಿ ಓಪನರ್ಸ್ ಆಗಿ ಜಾಕ್ ಕ್ರಾವ್ಲಿ ಮತ್ತು ಬೆನ್ ಡಕೆಟ್ ಇವರಿಬ್ಬರು ಓಪನರ್ ಆಗಿರ್ತಾರೆ. ಒಲಿ ಪೋಪ್ ಇವರು ಉಪನಾಯಕ ಕೂಡ, ಇವರು ಒನ್ ಡೌನ್ ಆಗಿ ಬರ್ತಾರೆ. ಇನ್ನು ಸ್ಟಾರ್ ಆಟಗಾರರು ಜಾಯ್ ರೂಟ್, ಹ್ಯಾರಿ ಬ್ರೂಕ್, ಬೆನ್ ಸ್ಟೋಕ್ಸ್ ಇವರು ನೆಕ್ಸ್ಟ್ ಬರ್ತಾರೆ. ಜೇಮಿ ಸ್ಮಿತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಕ್ರಿಸ್ ಓಕ್ಸ್ ಆಲ್ರೌಂಡರ್ ಇದ್ದಾರೆ. ಬ್ರೈಡನ್ ಕಾರ್ಸ್, ಜೋ ಸ್ಟಂಗ್ ಹಾಗೆ ಶೋಯಬ್ ಬಶೀರ್ ಇವರು ಪ್ಲೇಯಿಂಗ್ 11 ಇದ್ದಾರೆ. ಶೋಯಬ್ ಬಶೀರ್ ಇವರ ಏಕೈಕ ಸ್ಪಿನ್ನರ್ ಆಗಿರ್ತಾರೆ. ನಮ್ಮ RCBಯ ಜಾಕೋಬ್ ಬೇತೆಲ್ ಇವರು ಒನ್ ಡೌನಲ್ಲಿ ಆಡ್ತಾ ಇದ್ರು, ಆದರೆ ಅವರ ಬದಲಿಗೆ ಸೀನಿಯರ್ ಒಲಿ ಪೋಪ್ಗೆ ಇವರು ಈಗ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಟೀಮನ್ನು ನಾವು ನೋಡಿದ್ದೀವಿ, ಅವರು ನಿರಂತರವಾಗಿ ಟೆಸ್ಟ್ನಲ್ಲೂ ಕೂಡ ಏಕದಿನ ಮಾದರಿಯಲ್ಲಿ ಅಂದರೆ ಒನ್ ಡೇ ಮಾದರಿಯಲ್ಲಿ ರನ್ನನ್ನು ಸ್ಕೋರ್ ಮಾಡ್ತಾ ಹೋಗ್ತಾರೆ, ವೇಗವಾಗಿ ರನ್ ಸ್ಕೋರ್ ಮಾಡ್ತಾರೆ, ಡಾಮಿನೇಟ್ ಮಾಡ್ತಾರೆ. ಅದರಲ್ಲೂ ಟಾಪ್ 8ವರೆಗೆ ಅವ್ರ ಬ್ಯಾಟಿಂಗ್ ಇದೆ. ಕ್ರಿಸ್ ಓಕ್ಸ್ ಟಾಪ್ 8ಅಲ್ಲಿ ಆಡ್ತಾರೆ ಅಂತಂದರೆ ಅವರ ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡಿ. ಅದರಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದ್ರೆ ಈಗಿರೋದು ಇಂಗ್ಲೆಂಡ್ದು ಅವ್ರದ್ದು ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕೆಲವು ಆಟಗಾರರು ಏಕಾಂಗಿಯಾಗಿ ಅವರು ಮ್ಯಾಚನ್ನು ಗೆಲ್ಲಿಸ್ತಾರೆ, ಬೇರೆಯವರು ಫೇಲ್ ಆದರೂ ಕೂಡ. ಈಗ ನಾವೇ ಈಗಾಗಲೇ ನೋಡಿದ್ದೀವಿ, ಬೆನ್ ಡಕೆಟ್ ಹೊಡೆದಿರೋದು, ಒಲಿ ಪೋಪ್ ಹೊಡೆದಿರೋದು, ಹಾಗೆಯೇ ಸ್ಟೋಕ್ಸ್ ಒಬ್ಬರೇ ಮಿರಾಕಲಸ್ ಆಗಿ ಮ್ಯಾಚ್ಗಳನ್ನು ಗೆಲ್ಲಿಸಿರೋದನ್ನ ನೋಡಿದ್ದೀವಿ. ಇನ್ನು ಜೋಯ್ ರೂಟ್ ಇವ್ರ ಹೆಸರಲ್ಲೇ ಇವ್ರು 153 ಟೆಸ್ಟ್ ಆಡಿದ್ದಾರೆ, 13K ಅಂದರೆ 13,000ಕ್ಕಿಂತ ಜಾಸ್ತಿ ರನ್ನನ್ನು ಹೊಡೆದಿದ್ದಾರೆ, 36 ಸೆಂಚುರಿ, ಅದರಲ್ಲಿ 6 ದ್ವಿಶತಕ ಸೇರಿದೆ. ಸಚಿನ್ ನಂತರ ಟೆಸ್ಟ್ನಲ್ಲಿ ಅವರ ರೆಕಾರ್ಡನ್ನು ಯಾರಾದರೂ ಮುರಿಯೋರಿದ್ರೆ ಅದು ಜೋಯ್ ರೂಟ್ ಅನ್ನೋ ರೀತಿಯಲ್ಲಿ ಜೋ ರೂಟ್ ಆಡ್ತಾ ಇದ್ದಾರೆ. ಹೀಗೆ ಇಂಗ್ಲೆಂಡ್ ಒಂದು ಸ್ಟ್ರಾಂಗ್ ಟೀಮಾಗಿ ಕಾಣಿಸುತ್ತೆ. ಆದರೂ ಕೂಡ ನಮಗೆ ವೇಗದ ಬೌಲಿಂಗ್ನಲ್ಲಿ ಅನುಭವದ ಕೊರತೆ ಕಾಣುತ್ತೆ. ಏಕೆಂತಂದರೆ ಆ್ಯಂಡರ್ಸನ್, ಸ್ಟುವರ್ಟ್ ಬ್ರಾಡ್, ಆರ್ಚರ್, ಮಾರ್ಕ್ ವುಡ್ ಈ ಥರ ಭಯ ಹುಟ್ಟಿಸುವ ಆಟಗಾರರಿಲ್ಲ. ಭಾಳಷ್ಟು ವರ್ಷಗಳಿಂದ ನಿರಂತರವಾಗಿ ಆ್ಯಂಡರ್ಸನ್ ಮತ್ತು ಬ್ರಾಡಲ್ಲಿ ಮಿಂಚ್ತಾ ಇದ್ರು. ಇದೀಗ ಅವರಿಬ್ಬರನ್ನು ಬಿಟ್ಟು ಮಾರ್ಕ್ ವುಡ್ ಅಂತವರು ಮಿಂಚ್ತಾ ಇದ್ರು, ಅವರು ಕೂಡ ಇಲ್ಲದೆ ಇರೋದು ಈಗ ಎದುರಾಳಿ ಟೀಮ್ಗೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗಾಗಿ ಅವರ ಅನನುಭವಿ ಬೌಲಿಂಗನ್ನು ಹೇಗೆ ನಮ್ಮವರು ಎನ್ಕ್ಯಾಶ್ ಮಾಡ್ತಾರೆ, ಹೇಗೆ ಒತ್ತಡವನ್ನು ಹೇರ್ತಾರೆ ಅನ್ನೋದನ್ನು ನೋಡಬೇಕು. ಇಷ್ಟೆಲ್ಲ ಆಯಿತು. ಇಂಗ್ಲೆಂಡಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನಾವು ನೋಡಲೇಬೇಕು. ಇದುವರೆಗೂ ಇಂಡಿಯಾ ಟೆಸ್ಟ್ ಮ್ಯಾಚ್ ಅಂತ ಬಂದರೆ ಇಂಗ್ಲೆಂಡಲ್ಲಿ 69 ಟೆಸ್ಟನ್ನು ನಮ್ಮ ಭಾರತ ಆಡಿದೆ. ಅದರಲ್ಲಿ ಗೆದ್ದಿರೋದು ಕೇವಲ 9, ಅಂದರೆ 38 ಮ್ಯಾಚ್ ಸೋತಿದ್ದಾರೆ, 22 ಮ್ಯಾಚ್ ಡ್ರಾ ಆಗಿದೆ. ಅದರ ಅರ್ಥ ನಮ್ಮ ಪ್ರದರ್ಶನ ಇಂಗ್ಲೆಂಡ್ನಲ್ಲಿ ಅಷ್ಟಕ್ಕಷ್ಟೇ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮವರು ಲಾಸ್ಟ್ ಸೀರೀಸನ್ನು ವಿನ್ ಆಗಿದ್ದು 2007ನಲ್ಲಿ. ಅದು ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗಿದ್ದಾಗ 3 ಪಂದ್ಯಗಳ ಈ ಸರಣಿಯನ್ನು 1-0 ಗೆದ್ದಿದ್ರು. ಅಲ್ಲಿ ಜಹೀರ್ ಖಾನ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟು ಆ ಮ್ಯಾಚನ್ನು ಗೆಲ್ಲಿಸಿದರು. ಅದಾದಮೇಲೆ ನಮಗೆ ಹಿಸ್ಟಾರಿಕಲಿ ನಾವು ಒಂದಷ್ಟು ಸ್ಟ್ರಗಲ್ ಮಾಡೋದನ್ನು ಕಾಣ್ತೀವಿ. 2011ನಲ್ಲಿ 4-0 ಸೋತಿದ್ದಾರೆ.
2014ನಲ್ಲಿ 3-1 ಸೋತಿದ್ದಾರೆ. 2018ನಲ್ಲಿ 4-1 ಸೋತಿರೋದನ್ನು ನಾವು ನೋಡ್ತೇವೆ. 2021-22 ಇದು ಕೋವಿಡ್ ಸಂದರ್ಭದ ಟೆಸ್ಟ್ ಸೀರೀಸ್ ಆಗಿತ್ತು. ಇಲ್ಲಿ 2-2 ಟೆಸ್ಟ್ ಡ್ರಾ ಆಗಿತ್ತು. ಕೊನೆಯ ಟೆಸ್ಟ್ ಮ್ಯಾಚ್ ಇನ್ನೇನು ಆಡಬೇಕು ಅನ್ನೋದರಲ್ಲಿ ಕೋವಿಡ್ಡಿಂದಾಗಿ ಅದನ್ನು ಕ್ಯಾನ್ಸಲ್ ಮಾಡಿದರು, ರದ್ದಾಗಿತ್ತು. ಇಲ್ದಿದ್ರೆ ಈ ಸೀರೀಸ್ನಲ್ಲಿ ರಿಸಲ್ಟ್ ಬರ್ತಿತ್ತು. ಇಂಡಿಯಾ ಇಂಗ್ಲೆಂಡ್ನಲ್ಲಿ ಆಡಿರುವಂತಹ ಲಾಸ್ಟ್ ಸೀರೀಸ್ನಲ್ಲಿ 2-2 ಡ್ರಾ ಮಾಡ್ಕೊಂಡಿದೆ. ಹಾಗಿದ್ರೆ 17 ವರ್ಷಗಳ ಒಂದು ಬರ ಇದೆ ಇಂಗ್ಲೆಂಡ್ನಲ್ಲಿ ಸೀರೀಸ್ ವಿನ್ ಆಗಿಲ್ಲ ಅನ್ನೋದು. ಯಾಕೆಂದರೆ 2007ನಲ್ಲಿ ಲಾಸ್ಟ್ ವಿನ್ ಆಗಿದ್ದು. ಆ ಬರವನ್ನು ಇಲ್ಲಿ ನಾವು ನೀಗಿಸ್ತಾರ ಅನ್ನೋದನ್ನು ನೋಡಬೇಕು. ಇನ್ನು ಇಂಗ್ಲೆಂಡ್ ಆಟದ ಸ್ಟೈಲ್ ನಮಗೆ ಗೊತ್ತು. ಅವರು ಬೇಸ್ಬಾಲ್ ಸ್ಟೈಲ್ ಆಟವನ್ನು ಆಡ್ತಾರೆ. ಈಗ ಮೆಕ್ಲಮ್ ಅವ್ರ ಕಾಲದಿಂದ ಅದೊಂದು ಬೇಸ್ಬಾಲ್ ಅಂತ, ಅವರು ಟೆಸ್ಟನ್ನು ವೇಗವಾಗಿ T20 ಮಾದರಿಯಲ್ಲಿ ಆಡೋದು, ಬೇಸ್ಬಾಲ್ ಶೈಲಿಯಲ್ಲಿ ಆಡ್ತಾರೆ. 2020 ನಂತರ ಹೋಮ್ನಲ್ಲಿ ಅಂದರೆ ಇಂಗ್ಲೆಂಡಲ್ಲಿ ಅವ್ರ ಪ್ರದರ್ಶನ ನೋಡಿದ್ರೆ 11 ಸೀರೀಸನ್ನು ಆಡಿದ್ದಾರೆ. 11 ಸರಣಿಯಲ್ಲಿ ಅವರು 8 ಸರಣಿಯನ್ನು ಗೆದ್ದು 1 ಸರಣಿಯನ್ನು ಸೋತಿದ್ದಾರೆ, 2 ಸರಣಿಯನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಆ ಸೋತಿರೋ 1 ಸರಣಿ ಅಂತಂದರೆ ನ್ಯೂಜಿಲೆಂಡ್ ವಿರುದ್ಧ, ಡ್ರಾ ಮಾಡ್ಕೊಂಡಿರೋದು 2 ಅಂತಂದರೆ ಆಸ್ಟ್ರೇಲಿಯಾ ಮತ್ತು ಭಾರತದ ವಿರುದ್ಧ. ಇದರ ಅರ್ಥ ಅವರು ಸ್ಟ್ರಾಂಗ್ ಟೀಮ್ಗಳ ವಿರುದ್ಧ ಸ್ವಲ್ಪ ಪರದಾಡ್ತಾರೆ. ಟ್ರೈ ಮಾಡಿದ್ರೆ ಇಂಡಿಯಾದವರಾಗಿರ್ಬೋದು ಅಥವಾ ಸ್ಟ್ರಾಂಗ್ ಟೀಮ್ಗಳು ಇಂಗ್ಲೆಂಡ್ನಲ್ಲಿ ಅವರನ್ನು ಹೊಡಿಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗೆಯೇ ನಮ್ಮ ಇಂಡಿಯಾದ ಪರ್ಫಾರ್ಮೆನ್ಸನ್ನು ನೋಡೋಣ. 2020 ನಂತರ ಸೆನಾ ಕಂಟ್ರಿಗಳು ಅಂತಂದರೆ ವಿದೇಶದಲ್ಲಿ, ಅದರಲ್ಲೂ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಈ ಕಂಟ್ರಿಗಳಲ್ಲಿ ನಮ್ಮ ಪ್ರದರ್ಶನ ಹೇಗಿದೆ ಅಂತಂದರೆ 2020 ನಂತರ 21 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 7 ಗೆದ್ದಿದ್ದಾರೆ. ಓಕೆ, 7 ಗೆದ್ದಿರಲ್ಲ ಅಂತ ಖುಷಿ ಪಡೋಣ. ಆದರೆ 13 ಮ್ಯಾಚನ್ನು ಸೋತಿರೋದು ಇದು ನಮಗೆ ಸ್ವಲ್ಪ ಕಷ್ಟ ಇದೆಯಪ್ಪ ಅಂತ ಅನಿಸುತ್ತೆ. ಅದರಲ್ಲೂ ಕೇವಲ 1 ಮ್ಯಾಚನ್ನು ಮಾತ್ರ ಡ್ರಾ ಮಾಡ್ಕೊಂಡಿದ್ದಾರೆ. ಓವರಾಲ್ ಆಗಿ ನೋಡಿದ್ರೆ ಇಂಗ್ಲೆಂಡ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗಾಗಿ ಕಾಣಿಸುತ್ತೆ, ಬೌಲಿಂಗ್ ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಭಾರತದ ಟೀಮನ್ನು ನೋಡಿದ್ರೆ ಬೌಲಿಂಗ್ ಬೆಟರ್ ಬ್ಯಾಲೆನ್ಸ್ಡ್ ಇದೆ ಅಂತ ಅನಿಸುತ್ತೆ. ಸ್ಟಿಲ್ ಬುಮ್ರಾಗೆ ಅಷ್ಟು ಫಿಟ್ನೆಸ್ ಇಶ್ಯೂ ಇದೆ, ಬುಮ್ರಾ ಅಷ್ಟು ಫಿಟ್ ಆಗಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ಬೌಲಿಂಗು ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಹಾಗೆಯೇ ನಮ್ಮ ಬ್ಯಾಟಿಂಗ್ ಅನನುಭವ ಕಾಣಿಸ್ತಾ ಇದೆ. ಆದರೆ ನಮ್ಮ ಬ್ಯಾಟ್ಸ್ಮನ್ಗಳಲ್ಲಿ ಟ್ಯಾಲೆಂಟ್ಗಳ ಕೊರತೆ ಇಲ್ಲ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಬಹಳ ಜಿದ್ದಾಜಿದ್ದಿನ ಟೆಸ್ಟ್ ಸೀರೀಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಾರೆಯಾಗಿ 5 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಗೆಲ್ಲಬೇಕು ಅಂತಂದರೆ ಅವರ ಸ್ಕಿಲ್ ಸೆಟ್ ಮತ್ತು ನಿರಂತರವಾಗಿ ಯಾರು ಪರಿಸ್ಥಿತಿಗೆ ಹೊಂದ್ಕೊಂಡು ಹೆಚ್ಚಿನ ಒತ್ತಡವನ್ನು ನಿಭಾಯಿಸಿಕೊಂಡು ಸಕ್ಸಸ್ ಆಗ್ತಾರೆ, ಅವರು ವಿನ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಇಂಗ್ಲೆಂಡ್ ಪಿಚ್ಚಲ್ಲಿ ಸ್ವಿಂಗ್ ಮತ್ತು ಸೀಮ್ ಮೂಮೆಂಟ್, ಅದಕ್ಕೆ ತಾಳ್ಮೆಯಿಂದ ಸ್ಕಿಲ್ ಸೆಟ್ಟನ್ನು ತೋರಿಸಿ ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅವರು ಸಕ್ಸಸ್ ಆಗ್ತಾರೆ. ಅದರಲ್ಲೂ ನಮ್ಮ ತಂಡಕ್ಕೆ ಯಾವುದೇ ರೀತಿಯ ಸ್ಕಿಲ್ಲಿನ ಕೊರತೆ ಇಲ್ಲ, ಅದನ್ನು ನಾವು ನೋಡಿದ್ದೀವಿ. ಬಹಳಷ್ಟು ಈಗಾಗಲೇ ಆ ಸ್ಕಿಲ್ ಸೆಟ್ಟನ್ನು ತೋರಿಸಿದ್ದಾರೆ. ಕರುಣ್ ನಾಯರ್ ಇರ್ಬೋದು, KL ರಾಹುಲ್ ಇರ್ಬೋದು, ಜೈಸ್ವಾಲ್ ಇರ್ಬೋದು, ಗಿಲ್ ಇರ್ಬೋದು. ಹಾಗೆಯೇ ನಮ್ಮ ರಿಷಬ್ ಪಂತ್ ಅವ್ರು ಟೆಕ್ನಿಕಲ್ ಸ್ಟ್ರಾಂಗ್ ಇಲ್ಲ ಅಂತಂತಾರೆ. ಆದರೆ ಕಳೆದ ಒಂದಷ್ಟು ವರ್ಷಗಳಲ್ಲಿ ಟೆಸ್ಟ್ನಲ್ಲಿ ಇಂಡಿಯಾದ ಪರವಾದ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಂದರೆ ರಿಷಬ್ ಪಂತ್. ಹಾಗಾಗಿ ನಮ್ಮವರು ಹೇಗೆ ಆಡ್ತಾರೆ ಅನ್ನೋದನ್ನು ನೋಡಬೇಕು. ಅದರಲ್ಲೂ ಕೂಡ ಯಾರೋ ಹೀರೋಗಳಾಗ್ತಾರೆ ಅಂತ ನಾವೇನು ನಿರೀಕ್ಷೆ ಮಾಡಿರ್ತೀವೋ ಅವರು ಟುಸ್ ಆಗ್ಬೋದು. ಯಾಕೆಂತಂದರೆ ಇದು 5 ಪಂದ್ಯಗಳ ಸರಣಿ, ನಿರಂತರ 2 ತಿಂಗಳು ಆ ಒತ್ತಡವನ್ನು ನಿಭಾಯಿಸಬೇಕು, ಫಿಟ್ನೆಸ್ಸನ್ನು ಕಾಯ್ಕೋಬೇಕು, ಮೆಂಟಲ್ ಸ್ಟ್ರೆಂತ್ ಇರಬೇಕು. ಹಾಗೆಯೇ ಇನ್ಯಾರೋ ಇವರೇನೋ ಅಷ್ಟು ಮೇಜರ್ ಪ್ಲೇಯರ್ ಅಲ್ಲ ಅಂತಂದವರು ಸಡನ್ನಾಗಿ ಚಾನ್ಸನ್ನು ಗ್ರ್ಯಾಬ್ ಮಾಡಿ ಹೀರೋಗಳು ಕೂಡ ಆಗ್ಬೋದು. ಆ ರೀತಿಯಲ್ಲಿ ಇಲ್ಲಿ ಯಾರು ಹೀರೋಗಳಾಗ್ತಾರೆ, ಇಲ್ಲಿ ಯಾರು ಹೊಸ ಸ್ಟಾರ್ ಹುಟ್ಕೋತಾರೆ, ಯಾರು ಅವರ ನಿರೀಕ್ಷೆಗೆ ತಕ್ಕಂತೆ ಪ್ರದರ್ಶನವನ್ನು ತೋರಿಸ್ತಾರೆ ಅನ್ನೋದನ್ನು ನೋಡೋಣ. ಒಟ್ಟಿನಲ್ಲಿ ಟೆಸ್ಟ್ ಕ್ರಿಕೆಟ್ನ ಮಜಾ ಇಲ್ಲಿ ನಮಗೆ ಸಿಗುತ್ತೆ ಅನ್ನೋದರಲ್ಲಿ ನೋ ಡೌಟ್. ಅಲ್ಲಿವರೆಗೂ ಈ ಸೀರೀಸ್ ಹೇಗೆ ಸಾಗುತ್ತೆ, ಯಾರ ಪ್ರದರ್ಶನ ಹೇಗಿರುತ್ತೆ, ಏನೇನಾಗುತ್ತೆ ಅನ್ನೋ ಅಪ್ಡೇಟನ್ನು ನಾನು ಕೊಡ್ತಾ ಹೋಗ್ತೇನೆ. ಅಲ್ಲಿವರೆಗೂ ಬಾಸ್ TV ಕನ್ನಡ ಚಾನಲನ್ನು ನೋಡ್ತಾ ಇರಿ. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.